ಲಕ್ಷಾಂತರ ಜನ ಇದ್ದಾರೆ. ಈಗ ನೀವೇ ಹೇಳಿದ್ರಿ ಕುತ್ಕೊಳ್ಳೋಕೆ ಮುಂಚೆ ನಾನು ತುಂಬ ಎಲ್ಲ ಕಡೆ ನೋಡ್ತೀನಿ, ಫೇಸ್ಬುಕ್ ಅಲ್ವಾ, ಎಲ್ಲ ಕಡೆ ಆಗ್ತಾ ಇದೆ. ಯುವಕರುಗಳೇ ಇದನ್ನ ಬದಲಾವಣೆಗೋಸ್ಕರ ಒಬ್ಬೊಬ್ರು ನೀವು ನಂಬಲ್ಲ, ಒಂದಷ್ಟು ಗ್ರೂಪ್ಸ್ಗಳಾಗಿದೆ, ಸಾವಿರಾರು ಗ್ರೂಪ್ಸ್ ಆಗ್ಬಿಟ್ಟಿದೆ. ಒಂದೊಂದು ಗ್ರೂಪ್ 4,000 5,000 ಜನ ಇದ್ದಾರೆ. ಒಂದೊಂದು ಊರ ಹೆಸರು ಇಟ್ಕೊಂಡು ಪ್ರಜಾಕಿ ಅನ್ನೋ ಗ್ರೂಪ್ ಆಗಿದೆ. ಒಬ್ಬೊಬ್ಬ ವ್ಯಕ್ತಿಗಳ ಹೆಸರು ಚೇಂಜ್ ಮಾಡ್ಕೊಂಡು ಗ್ರೂಪ್ಗಳು, ಪೇಜ್ಗಳು, ಇನ್ಸ್ಟಾಗ್ರಾಮಲ್ಲಿ ಅವರೇ ವಿಡಿಯೋಗಳು ಮಾಡ್ತಾರೆ. ಆ ಥರ ಸಿಕ್ಕಾಪಟ್ಟೆ ಬದಲಾವಣೆಗಳಾಗ್ತಾ ಇದೆ. ಸರ್, ನಿಮ್ಮ ಪ್ರಚಾರ ಕಾರ್ಯಗಳು ಇನ್ನೂ ಸ್ಟ್ರಾಂಗ್ ಆಗಬೇಕಾ? ಅಲ್ಲ, ಇದು ನಿಮ್ಗೆ ಸ್ಟ್ರಾಂಗ ವೀಕ್ ಅನ್ನೋದು ಎಲ್ಲಿ ಹೇಳ್ತೀನಿ ಕೇಳಿ. ಇಲ್ಲೂ ಒಂದು ಗಿಮಿಕ್ಸ್ ಇದೆ. ಹೆಂಗೆ ಹೇಳ್ತೀನಿ ಕೇಳಿ. ಇವಾಗ ನಾನು ಒಂದು 10,000 ಜನನ ಸೇರಿಸ್ಬಿಟ್ಟು ಪ್ರಜಾಕೀಯ ಅಂತ ಒಂದು ದೊಡ್ಡ ಸುದ್ದಿ ಮಾಡಿದೆ ಅನ್ಕೊಳ್ಳಿ, ಮಾಧ್ಯಮಗೆ ಇಷ್ಟು 1,000 ಜನ ಸೇರಿದ್ದಾರೆ, ಪ್ರಜಾಕೀಯಗೆ ಇಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಕೂಡಲೇ ಇದನ್ನು ನೋಡಿದಂಥವ್ರೆಲ್ಲ ಅಷ್ಟೊಂದು ಕ್ರೇಜ್ ಇದೆಯಾ ಪ್ರಜಾಕೀಯ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಅದೇ ರಾಜಕೀಯ ಸಕ್ಸಸ್ಫುಲ್ ಆಗಿರೋದೇ ಅಲ್ಲಿ. ಏನು ಹೇಳಿ, ದೇ ಕ್ರಿಯೇಟ್ ದಟ್ ಹೈಪ್.